ಸನ್ಮಾರ್ಗದಲ್ಲಿ ನಡೆಯುವಂತಹ ಜನಪದವೊಂದರ ನಿರ್ಮಾಣವನ್ನು ಆಶಯವಾಗಿರಿಸಿಕೊಂಡೇ ಋಗ್ವೇದದಲ್ಲಿ ಈ ಮಂತ್ರವು ಹೇಳಲ್ಪಟ್ಟಿದೆ ಎನ್ನುವುದು ಸ್ಪಷ್ಟ. ಒಳ್ಳೆಯ ಮಾರ್ಗದಲ್ಲಿ ನಡೆಯೋಣ. ಅದಲ್ಲದಿದ್ದರೆ ಕಣ್ಣಂತೋ ವಿಶ್ವಮಾರ್ಯಂ, ಪ್ರಪಂಚವನ್ನು ಶ್ರೇಷ್ಠವಾಗಿಸುವಂತಹ ಸದಾಶಯವೊಂದರ ಅಗತ್ಯತೆ. ಪ್ರಪಂಚಕ್ಕೆ ಶ್ರುತಿಗಳಿಗೆ ಬೇಕಾದದ್ದು ಜನಪದದ ಸದಾಶಯ ಬೇಕು. ಮುನಿ ಗಣವೇ ಪ್ರಪಂಚಕ್ಕೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ದಾರಿಯನ್ನು ತೋರಿಸಿ. ಹಾಗೆಯೇ ಶ್ರುತಿ ಅದಕ್ಕೊಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದು. ಏವಾ ಪಂಥಾಃ ಅತಿಭಿ ಪೂರ್ವಜೇಭಿಃ, ನಮ್ಮ ಹಿರಿಯರು ನಡೆದಂತೆಯೇ ನಮಗೆ ದಾರಿಯಾಗಬೇಕು ಹಾಗೆಂದು ಇಂದು ಮಾನುಷ ವರ್ಗವನ್ನು ಚಿಂತಿಸಿದರೆ ಶ್ರುತಿಯ ಮಾತುಗಳನ್ನು ಜನಪದವು ಎಷ್ಟು ಅಳವಡಿಸಿಕೊಂಡಿದೆ ಎನ್ನುವುದನ್ನು ಆಲೋಚನೆ ಮಾಡಿದರೆ ಮನಸ್ಸಿಗೆ ಖೇದವಾಗುತ್ತದೆ. ಉಳಿದವರನ್ನು ಬಿಡೋಣ. ಅಖಂಡ ಆರ್ಯಾವರ್ತಕ್ಕೆ ಚಕ್ರವರ್ತಿಗಳು ಎಂದಿಸಿಕೊಂಡಂತಹ ಚಂದ್ರವಂಶದಲ್ಲೂ ಇಂದು ಪ್ರಪಂಚವೇ ಹಾಳಾಗುವುದಕ್ಕೆ ಬೇಕಾದಷ್ಟು ವಿಪ್ಲವಗಳೆಲ್ಲ ಉಂಟಾಗಿವೆ. ಚಂದ್ರವಂಶದಲ್ಲಿ ಆಗುವಂತಹ ಕರ್ಮಗಳೆಲ್ಲ ಇಡೀ ಆರ್ಯಾವರ್ತಕ್ಕೆ ಪರಿಣಾಮಕಾರಿಯಾಗಿದೆ ಎನ್ನುವುದು ಇಂದಿನ ಈ ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವಂತಹ ವಿಪ್ಲವಗಳೇ ಸಾಕ್ಷಿ. ಜೂತ ಇತ್ಯಾದಿಗಳಿಂದ ಕೌರವ ಪಾಂಡವರ ಮಧ್ಯದಲ್ಲಿ ನಡೆದಂತಹ ಯುದ್ಧದ ಕಾಲುಂಟೋ ಅದನ್ನು ಯುದ್ಧದ ಹಂತಕ್ಕೆ ಬಂದು ಕೊಟ್ಟಿದೆ. ಹಾಗಿದ್ದರೆ ಧನುಜಾದಿ ದ್ರೌಪದಿ ಪಾಂಡವರಿಗೆ ಕೌರವರ ಮೇಲೆ ಅಸಮಾಧಾನವಿದೆ. ಆ ಅಸಮಾಧಾನದ ಮುಖವೇ ದ್ರೌಪದಿಯಾಗಿದ್ದಾರೆ. ಪ್ರಪಂಚ ಎಲ್ಲ ಧನುಜಾದಿ ಅಂತ ಕರೆಯುವುದು ನನ್ನ ತಪ್ಪ. ಆದರೆ ಇವತ್ತಿನ ದಿವಸಕ್ಕೆ ಅದನ್ನು ಆಲೋಚಿಸಿದರೆ ದ್ರೌಪದಿಯೇ ನಮಗೆ ಧನುಜಾರಿಯಾಗಿ ಕಾಣುತ್ತಾರೆ. ಕೌರವರನ್ನು ಧನುಜರಂತ ನಾವು ಸ್ವೀಕರಿಸಿದೆ. ಕೌರವರಿಗೆ ವಿರೋಧಿ ನಿಜವಾಗಿ ಪಾಂಡವರು ಅಲ್ಲ, ದ್ರೌಪದಿಯರು. ನಡೆದಂತಹ ವಸ್ತ್ರಾಪಹರಣದ ಪ್ರಕರಣದಿಂದ ಮಾನಸಿಕವಾಗಿ ಅಳಲಿ ಬಡಲಿ ಬೆಂಡಾದಂತಹ ದ್ರೌಪದಿ ಇಂದು ಸಂಧಾನ ಬೇಡ, ನಮಗೆ ಸಂಗ್ರಾಮವೇ ಬೇಕು ಎನ್ನುವ ಹಂತಕ್ಕೆ ಬಂದು ಮುಟ್ಟಿದ್ದಾಳೆ. ನನ್ನಲ್ಲಿ ಹೇಳಿದ್ದಾರೆ, ಸಂಧಾನವನ್ನೇ ಗಟ್ಟಿಗೆ ಬಾ ಎನ್ನುವ ಹಾಗೆ ಸಂತೈಸಿದ್ದೇನೆ. ಹಾಗೆಯೇ ಭೀಮ ಹಾಗೂ ದ್ರೌಪದಿಯರ ಸಂವಾದದಲ್ಲಿ ಭೀಮನ ಯುದ್ಧವನ್ನೇ ಗಟ್ಟಿಸಬೇಕು ಎನ್ನುವಲ್ಲಿ ನನ್ನನ್ನು ತಡೆಯುವಲ್ಲೇ ಸ್ಪಷ್ಟಪಡಿಸಿದ್ದಾರೆ. ಎಲ್ಲವೋ ಕಂಸಾಂತಕರೇ ಎನ್ನುವ ಹಾಗೆ ಮಾವನಾದವನ್ನು ಸಂಬಂಧವನ್ನು ನೋಡಿದವನಿಲ್ಲ, ದುಷ್ಟವನ್ನು ಮುಂದವ ಎನ್ನುವುದೇ ಅದರ ಅರ್ಥವೇ. ಹಾಗಾಗಿ ಸಂಧಾನವೋ ಸಂಗ್ರಾಮವೋ ಒಟ್ಟು ಜನಪದಕ್ಕೆ ಒಳ್ಳೆಯದಾಗಬೇಕು, ಸಮಷ್ಟಿಯಾಗಿ ಆರ್ಯಾವರ್ತಕ್ಕೆ ಒಳ್ಳೆಯದಾಗಬೇಕು ಎನ್ನುವುದನ್ನು ಮನಸ್ಸಲ್ಲಿ ಇರಿಸಿಕೊಂಡು ಇಂದು ದುಷ್ಟನಾಗಿ ನಮಗೆ ಕಾಣುತ್ತಿರುವಂತಹ ಕೌರವನಲ್ಲಿ ಸಂಧಾನಕ್ಕಾಗಿ ಹೊರಟಿದ್ದೇನೆ. ಹೊರಡುವ ಸಂದರ್ಭದಲ್ಲಿ ಸಾತ್ವಿಕವಾದಂತಹ ಕರ್ಮವನ್ನು ನಾನು ಹಿಂದಿರುಗಿ ನೋಡುವುದು, ಅಗಣಿತವಾದಂತಹ ಆಯುಧಗಳನ್ನೆಲ್ಲ ರಥದಲ್ಲಿ ಇರಿಸಿದ್ದಾನೆ. ಯಾಕೆ? ನಿಜವಾದ ಯುದ್ಧ ಅಂದ್ರೆ ಸಂಧಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ದುಷ್ಟರಲ್ಲಿಗೆ ಹೋಗುವಾಗ ಆಪತ್ತುಗಳೇನಿದೆ ಏನು ಮಾಡಬೇಕು ಎನ್ನುವುದು ಅವನಿಗೆ ತಿಳಿದಿದೆ. ಅದಕ್ಕಾಗಿ ಅಗಣಿತವಾದಂತಹ ಆಯುಧಗಳನ್ನೆಲ್ಲ ಸಂಗ್ರಹಿಸಿಟ್ಟಿದ್ದಾನೆ. ಹಾಗೆ ಹೊರಡುವಂತಹ ಈ ಸಂದರ್ಭ ರೇವತಿ ನಕ್ಷತ್ರದ ಪುಣ್ಯಕಾಲ, ಸಾಧಕಧಾರೆಯನ್ನು ಹೊಂದಿಸಿಕೊಂಡಿದ್ದೇವೆ. ಹಾಗೆ ಅನಿಮಿಷರೆಲ್ಲ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ದೇವತೆಗಳು ಒಳ್ಳೆಯ ಕರ್ತವ್ಯಕ್ಕೆ ಹೊರಟಿದ್ದೀರಿ ಎನ್ನುವ ಹಾಗೆ
ಹಾಗಾಗಿ ಮಂಗಳಮಯವಾದಂತಹ ಈ ಮುಹೂರ್ತದಲ್ಲಿ ರಥವನ್ನು ಏರಿ ನಡೆಯುತ್ತೆ ನೋಡಿ. ಸಂಧಾನಕಾರರಾಗಿ ಸಂಧಿಯನ್ನು ಮಾಡುವುದಕ್ಕಾಗದು ಎನ್ನುವ ಪ್ರಯತ್ನಕ್ಕಿಂತಲೂ ಹೆಚ್ಚು ಇಲ್ಲಿ ತಿಳ್ಕೊಳ್ಳಬೇಕಾದಂತಹ ವಿಷಯಗಳು ಬಹಳ ಉಂಟು. ಹನುಮಂತ ಲಂಕೆಗೆ ಹೋಗಿದ್ದಾನೆ ಸೀತೆಯನ್ನು ಹುಡುಕುವುದಕ್ಕಾಗಿ. ಬಂದಾಕ್ಷಣ ಶ್ರೀರಾಮನನ್ನು ತಪ್ಪಿಕೊಂಡಂತೆ ಬಾರಯ್ಯ ಹನುಮ ಎನ್ನುವ ಹಾಗೆ. ಹಾಗಿದ್ರೆ ಹನುಮಂತನಿಗೆ ರಾಮನ ಕೊಡುಗೆಯನ್ನು ನನ್ನನ್ನೇ ನಿಮಗೆ ಕೊಟ್ಟಿದ್ದೇನೆ ಎನ್ನುವ ಯಾಕೆ ಸೀತೆಯನ್ನು ಹುಡುಕಿದಾಗ ಅದರೊಟ್ಟಿಗೆ ಅದಕ್ಕಿಂತಲೂ ದೊಡ್ಡ ಕೆಲಸ ಮಾಡಿಕೊಂಡು ಬಂದಿದ್ದಾನೆ ಹನುಮಂತ. ಲಂಕೆಯಲ್ಲಿ ಯಾವ ಯಾವ ಕಾಲ ಜಾಗದಲ್ಲಿ ಸುರಂಗವಿದೆ, ಎಲ್ಲೆಲ್ಲಿ ಆಯಕಟ್ಟಿನ ಜಾಗಗಳಿವೆ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಬಂದಿದ್ದಾನೆ. ಹಾಗೆ ಹತ್ತಿರಾವತಿಯಲ್ಲಿ ಎಲ್ಲೆಲ್ಲಿ ಸುರಂಗ ಮಾರ್ಗಗಳಿವೆ, ಎಲ್ಲೆಲ್ಲಿ ರಾಜಮಾರ್ಗಗಳಿವೆ, ಯಾವುದು ಆಯಕಟ್ಟಿನ ಸ್ಥಳಗಳು, ಇವುಗಳನ್ನೆಲ್ಲ ನೋಡಿಕೊಂಡು ಹೋಗಬೇಕಾದಂತಹ ಬಹುದೊಡ್ಡ ಹೊಣೆಗಾರಿಕೆಯು ನನಗೆ. ಅದರೊಟ್ಟಿಗೆ ರಾಜಬೀದಿಯಲ್ಲಿ ನಡೆದು ಬರ್ತಾ ಇರುವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಭೋಜನಕ್ಕೆ ವ್ಯವಸ್ಥೆ ಆದ ಹಾಗೆ ಕಾಣ್ತಾ ಇದೆ. ಎಲ್ಲರೂ ಕರೀತಾ ಇದ್ದಾರೆ ಬಾ ಎನ್ನುವ ಹಾಗೆ. ಬಹಳ ಒಳ್ಳೆಯ ಉಪಾಯ. ಎಲ್ಲರ ಮನೆಯಲ್ಲೂ ಭೋಜನಕ್ಕೆ ವ್ಯವಸ್ಥೆ ಆದ ಕುಟುಂಬದವರಿದ್ದಾರೆ. ಯಾಕಾಯ್ತು? ಕೌರವನ ಸ್ವಭಾವವನ್ನು ತಿಳಿದುಕೊಂಡ್ರೆ ಇಲ್ಲಿ ನೀರು ಮುಟ್ಟಬಾರದು. ದೂರ್ವಾಸರನ್ನು ಒಂದೊಮ್ಮೆ ದೂರ್ವಾಸರು ಹತ್ತಿರಾವತಿಗೆ ಬಂದಾಗ ಬೇಕಾದ ರೀತಿಯಲ್ಲಿ ಷಡ್ರಸಭೇದವಾದಂತಹ ಭೋಜನವನ್ನು ಮಾಡಿದ್ದಾರೆ ಅಂತ ದೂರ್ವಾಸರಿಗೆ ಕೌರವ. ಭೋಜನದಿಂದ ತೃಪ್ತರಾದಂತಹ ಮುನಿವರು ನಿನಗೇನು ಬೇಕು ಅಂತ ಹೇಳಿ ಕೇಳುವಾಗ ಹೇಳಿದ್ರೆ ನನಗೇನು ಬೇಡ,
ಅಕ್ಷಯ ರಾತ್ರಿ ಬರಿತಾದ ಮೇಲೆ ಪಾಂಡವರ ಮನೆಯಲ್ಲಿ ಊಟ ಮಾಡಿ ಬರಬೇಕು ಎನ್ನುವ ಹಾಗೆ ದೊಡ್ಡವರು ಗೊತ್ತಿದೆ. ಅರ್ಧ ರಾಜ್ಯ ಅಲ್ಲ, ಅಕ್ಷಯ ಆರ್ಯಾವರ್ತವನ್ನು ಕೇಳಬಹುದು, ಅದು ಬೇಡ. ಪಾಂಡವರಿಗೆ ಕೇಳುವುದಾಗುವುದಿಲ್ಲ. ಹಾಗಿದ್ದರೆ ಭೋಜನದಿಂದಲೇ ಹಾಗಿದ್ದರೆ ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗಬಾರದು. ಮತ್ತೆ ಎಲ್ಲಕ್ಕಿಂತ ಹೆಚ್ಚು ಭೀಷ್ಮರು, ದ್ರೋಣರು, ಇದರಲ್ಲಿ ನಮಗಾಗಿರುವುದು ಯಾರು? ಕೃಪಾವ, ಭೀಷ್ಮರು, ದ್ರೋಣರು ಇವರೆಲ್ಲರೂ ನಮಗೆ ಬೇಕಾದವರು. ಒಬ್ಬರ ಮನೆಯಲ್ಲಿ ಉಂಟಾರೆ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಲಿಲ್ಲ ಅಂತ ಆಗುತ್ತಾ ಹೋಗಲ್ಲ. ಹಾಗಾಗಿ ಯಾರ ಮನೆಯಲ್ಲೂ ಊಟ ಮಾಡುವುದಕ್ಕಿಲ್ಲ. ಹಾಗೆಂದು ಎಲ್ಲರ ಮನೆಯೊಳಗೆ ಯೋಗಕ್ಷೇಮವನ್ನು ವಿಚಾರಿಸಿದೆ, ಕುಶಲವನ್ನು ಕೇಳಿಯಾಗಿದೆ. ರಾಜವೇದಿಗೆ ಬಂದಿದ್ದಾರೆ ಧೃತರಾಷ್ಟ್ರ ಗೋಪಾಲ. ಏನು ದೊಡ್ಡ ಮಾವ ಅಂತೇಳಿ ಕೇಳಿ ಕುಶಲವನ್ನು ವಿಚಾರಿಸಿ ಅಲ್ಲಿಂದಲೂ ಹೊರಟು ಮುಂದೆ ಬಂದಿದ್ದೇನೆ. ಇನ್ನು ಆ ಕೊನೆಯೇ ಬೆಲೆ ಅಲ್ಲ, ವಿದುರನ ಮನೆ, ದಾಸಿ ವರ್ಗಕ್ಕಾಗಿರುವಂತಹ ಮನೆ ಅಂದರೆ ದಾಸಿ ಪುತ್ರ ಇವ ವಿದುರ. ಹಾಗಾಗಿ ವಂಶಪಾರಂಪರ್ಯ ವಯಸ್ಸನ್ನು ಅವ ಆ ಮನೆಯಲ್ಲಿ ಇದ್ದಾನೆ. ದಾಸಿಯರು ಅಂತ ಕೇಳಿದ್ರೆ ಚಾಕರಿಯರು ಅಂತ ಅರ್ಥ ಅಲ್ಲ. ರಾಜ ಅನ್ನೋ ಬಹುವಲ್ಲವ, ರಾಜರಿಗೆ ಬಹಳ ಜನ ಹೆಂಡತಿಯರು. ಹಾಗಾಗಿ ಒಂದು ಹೆಂಡತಿಯ ಮನೆಗೆ ವಿದುರ ಅಂತ ಹೇಳುವುದು. ಹಾಗಾಗಿ ವಿದುರನ ಅರಮನೆಯನ್ನು ಹುಡುಕಿ ಪ್ರವೇಶಿಸಿದ್ದೇನೆ.
ವಿದ್ಯೆಗಾಗಿ ವಿದ್ಯೆ, ಧನ ದಾಹಕ್ಕಿಂತ ಜ್ಞಾನದಾಹ ದೊಡ್ಡದು ಮಗಳೇ. ಗುರು ಮೈತ್ರೇಯರಾಡಿದ ವಾಕ್ಯ ಅನ್ನು ನಿತ್ಯವೂ ನನ್ನ ಚಿತ್ತಪಟಲದಲ್ಲಿ ಅನುರಣಿತಗೊಳ್ಳುತ್ತಾ ಇದೆ. ಒಬ್ಬ ಜ್ಞಾನಿಯಾಗಿ ಒಬ್ಬ ಎಷ್ಟು ಸಾಧಿಸುವುದಕ್ಕೆ ಸಾಧ್ಯ, ಎಷ್ಟು ಸಂಪಾದಿಸುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ಸಾಕ್ಷಿಯೇ ಈ ವಿದುರನ ಬದುಕು. ಹಾಗೆಂದು ಒಬ್ಬ ದಾಸವ ಚಿಂತನೆಯಿಂದ ಸಾಧಕನಾಗಿ ಮುಂದುವರಿದ ಅಂತಾದರೆ ತಾನೊಬ್ಬ ಶ್ರೀಮಂತಿಕೆಯನ್ನೇ ಅಂಗೀಕರಿಸಿಕೊಂಡು ನಡೆಯಬೇಕು ಅಂತ ಯೋಚಿಸಿದ್ರೆ ಅವನ ಸಾಧನೆಗೆ ಸಿಗುವ ಫಲ ಯಾವುದು ಎನ್ನುವುದಕ್ಕೆ ಸಾಕ್ಷಿ ಕೌರವನ ಬದುಕು. ಸಂಪಾದನೆ ತುಂಬಾ ಮಾಡಿದ್ದಾನೆ, ಆದರೆ ಅದು ಎಲ್ಲಿವರೆಗೆ ಸ್ಥಿರ ಎನ್ನುವುದು ಮಾತ್ರ ಇನ್ನೂ ಹಲವರಲ್ಲಿ ಪ್ರಶ್ನೆಯಾಗಿ ಉಳಿದಿದೆ. ಕೌರವನ ಸಂಪಾದನೆ ಹೀಗೆ ಉಳಿದಿತ್ತು ಅಲ್ಲ, ಸಂಪತ್ತಿನ ಮೇಲೆ ಆರೋಹಿತನಾದಂತಹ ಅವನ ಸ್ಥಿತಿ ಹಾಗೆ ಸ್ಥಿತವಾದಿತ್ತು ಎನ್ನುವುದರ ಬಗ್ಗೆ ಸ್ಥಿತಪ್ರಜ್ಞರಾಗಿ ನಾವು ಯೋಚಿಸಬೇಕಾಗುತ್ತದೆ. ಹೌದು, ಕಾಲವೇ ಮೂಲವಾಯಿತು ಜಗತ್ತಿನಲ್ಲಿ ಎನ್ನುವ ಸ್ಥಿತಿಗೆ ಬಂದು ಮುಟ್ಟಿದೆಯಲ್ಲ ಹಸ್ತಿನಾವತಿಯ ಪರಿಸ್ಥಿತಿ. ಪರಿಸರ ಒಳ್ಳೆಯದು, ಹಾಗೆಂದು ಪರಿಸ್ಥಿತಿಯನ್ನು ನೆನೆಯುವಾಗ ನಮಗನ್ನಿಸ್ತಾ ಇರುವುದು ಇನ್ನೇನಾದೀತು ಭವಿತವ್ಯದಲ್ಲಿ ಗುರುಕುಲಾನ್ವಯದ ಏಳಿಗೆಯಾಗಬೇಕು. ಅನಾದಿ ಕಾಲದಿಂದಲೂ ಆಡಳಿತಾರೂಢವಾಗಿ ನಡೆದುಕೊಂಡಿರುವಂತಹ ಸ್ಥಿತಿಗತಿಗಳು ಭವಿತವ್ಯದಲ್ಲಿ ಉತ್ಪನ್ನಗೊಳ್ಳಬೇಕು ಅಂತ ಆಶಿಸಿದ ನಮ್ಮಂತವರನ್ನು ಕಾಣ್ತಾ ಇರುವುದಾದರೂ ಏನು? ಹಸ್ತಿನಾವತಿಯ ಕುಟುಂಬದೊಳಗಿನ ಕಲಹ ಕೇವಲ ಕೌಟುಂಬಿಕ ಕಲಹವನ್ನು ಇಟ್ಟು ದೊಡ್ಡದಾಗಿ ಬೆಳೆದು ಮಹಾಸಂಗ್ರಾಮವಾಗುವಂತಹ ಹಂತದವರೆಗೆ ಬಂದು ಮುಟ್ಟುತ್ತದೆ ಅಂತಾದರೆ ಒಂದು ಕುಟುಂಬದೊಳಗಿನ ವ್ಯಾಜ್ಯದಿಂದಾಗಿ ಅಖಂಡ ಆರ್ಯಾವರ್ತದ ಅದೆಷ್ಟೋ ಮಂದಿ ಸಾಯುವ ಹಂತಕ್ಕೆ ಬಂದು ಮುಟ್ಟುತ್ತದೆ ಅಂತಾದರೆ ಇದಕ್ಕೆ ಕಾಲವೇ ಮೂಲವೆನ್ನದೇ ಇನ್ನೇನು ಹೇಳಬೇಕು? ಒಬ್ಬನಿಗೆ ಸಂಪತ್ತಿನ ದಾಹ ಇಂದು ಹಾಗೆ ಉಂಟು, ಆದರೆ ಆಡಳಿತದಲ್ಲಿ ತಮ್ಮ ಮನೆಯವರಿಗೆ ತಮ್ಮ ಬಂಧುಗಳಿಗೆ ಸ್ಥಿರವಾದ ಸ್ಥಾನವನ್ನು ಕೊಡುವುದಕ್ಕೆ ಯಾರಿಗೂ ಮನವಿಲ್ಲ ಅನ್ನುವುದು ವ್ಯಕ್ತವಾಗುತ್ತಾ ಇದೆ. ಹೌದು, ತಿದ್ದುವವರಿದ್ದರೂ ಕೂಡ ದುಷ್ಟರನ್ನು ತಿದ್ದುವುದಕ್ಕೆ ಸಾಧ್ಯವಾಗುತ್ತಾ ಇದೆಯೇ? ವಿದುರ ಸುಯೋಧನನನ್ನು ತಿದ್ದುವುದೇನು? ಆಚಾರ್ಯ ಭೀಷ್ಮರಿದ್ದಾರೆ, ಗುರುಗಳಾದ ದ್ರೋಣರಿದ್ದಾರೆ, ಕುಲಗುರುಗಳಾದ ಕೃಪರಿದ್ದಾರೆ. ಇಂತಹ ಮಹಾ ಮೇಧಾವಿಗಳಿದ್ದರೂ ಕೂಡ ಧೀಮಂತಿಕೆ ಶ್ರೀಮಂತಿಕೆ ಎರಡನ್ನು ಹೊಂದಿದವರಿದ್ದರೂ ಕೂಡ ಸುಯೋಧನನನ್ನು ತಿದ್ದುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಮತ್ತೆ ನಮ್ಮ ಜ್ಞಾನ ಉಂಟು ಅಂತ ನಾವು ಹೇಳಿ ಏನು ಪ್ರಯೋಜನ? ಅವನನ್ನು ತಿದ್ದುವುದಕ್ಕೆ ದೇವರೇ ಬರಬೇಕಷ್ಟೇ. ಹೀಗೆ ನಮ್ಮ ಮೇಲೆ ನಾವು ತಲೆಯ ಮೇಲೆ ಕೈ ಇಟ್ಟುಕೊಳ್ಳುವ ಸಂದರ್ಭ. ನಿನ್ನೆಯ ದಿನ ಸಂಜಯ ಮಾಡಿದ ವಾಕ್ಯವನ್ನು ಕೇಳಿ ಅಮಿತ ಸಂತೋಷವಾಯಿತು ನಮಗೆ. ಕಳುವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತ, ಹಸ್ತಿನಾವತಿಯ ಮಂಡಿಗೆ ಒಡೆಯ ಲಕ್ಷ್ಮೀರಮಣ ಬರ್ತಾನೆ. ಹಾಗಿದ್ರೆ ಇಂದು ಮುಂದಾದರೂ ಕೂಡ ಚಂದ್ರಾನ್ವಯ ಏಳಿಗೆ ಹೊಂದುವ ಶುಭಕಾಲದ ಪ್ರತೀಕ್ಷೆಯಲ್ಲೇ ನಾವಿದ್ದೇವೆ. ಲಕ್ಷ್ಮೀರಮಣ ಬಂದಾದರೆ ಸುಯೋಧನ ತಿದ್ದಿಕೊಂಡು ನಡೆದಾನೆ, ನಡೆಯಬಾರದೇಕೆ? ಭಗವಂತ ಮನಸ್ಸು ಮಾಡಿದ್ರೆ ಯಾವತ್ತಾದರೂ ಕಷ್ಟವಾದರೂ ತಾನು ಸಿಗುವುದಕ್ಕೆ ಸಾಧ್ಯ ಉಂಟು. ದೇವ ನುಡಿದರೆ ಹೊರಟು ಪುನರುದಯ, ದೇವ ನುಡಿದರೆ ಹೊರಟು ಭಯನ ಉದಯ. ಸುಯೋಧನನ ಚಿತ್ತವನ್ನು ತಿರುಗಿಸುವಂತಹ ಸಾಮರ್ಥ್ಯ ಭಗವಂತನಿಗಿಲ್ಲ ಅಂತ ಹೇಳುವುದಕ್ಕೆ